ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾನು ನಿಮಗೆ ಒಂದು ಚಂದದ ಕನ್ನಡ ಕಥೆಯನ್ನು ಹೇಳಲು ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮರೆತು ಬಿಡಬೇಡಿ. ಈಗ ಕತೆ ಪ್ರಾರಂಭಿಸೋಣ. ಮಳೆ ಕಿಟಕಿಯ ಕತೆ. ಮಳೆ ಸುರಿಯುತ್ತಿತ್ತು. ಕಿಟಕಿಯ ಗಾಜಿನ ಮೇಲೆ ಹನಿಗಳು ಬಿದ್ದು ಜಾರುತ್ತಾ ಹೋದವು. ಆ ಕಿಟಕಿಯ ಮುಂದೆ ಕುಳಿತಿದ್ದಳು ನಂದಿನಿ. ಆಕೆ ಕೈಯಲ್ಲಿ ಚಹಾ ಕಪ್, ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು. ನನ್ನ ಜೀವನ ಯಾವ ದಿಕ್ಕಿಗೆ ಹೋಗ್ತಿದೆ? ಅವಳ ಮನಸ್ಸು ಮಳೆಗಿಂತ ಜೋರಾಗಿ ಸುರಿಯುತ್ತಿತ್ತು. ಕನಸುಗಳ ಹುಡುಗಿ ನಂದಿನಿ ಸಣ್ಣ ಊರಿನ ಹುಡುಗಿ. ಅವಳಿಗೆ ಕತೆ ಹೇಳೋದು ತುಂಬ ಇಷ್ಟ. ಶಾಲೆಯಲ್ಲಿ ಎಲ್ಲರೂ ಅವಳ ಕತೆ ಕೇಳ್ತಿದ್ದರು. ಆದರೆ ಮನೆಯ ಪರಿಸ್ಥಿತಿ: ಅಪ್ಪನಿಗೆ ಸಾಲ, ಅಮ್ಮ ಮನೆ ಕೆಲಸ. ಮೊದಲು ಕೆಲಸ ನೋಡಿ, ನಂತರ ಕನಸು ಅಂತ ಹೇಳ್ತಿದ್ದರು. ನಂದಿನಿ ಮೌನವಾಗುತ್ತಾ ಹೋದಳು. ನಗರ ಜೀವನ. ನಗರಕ್ಕೆ ಬಂದ ಮೇಲೆ ಅವಳಿಗೆ ಎಲ್ಲವೂ ಹೊಸದು. ಜಾಬ್ ಹುಡುಕೋದು ಸುಲಭವಲ್ಲ. ಒಂದು ಕಚೇರಿಯಲ್ಲಿ ಕೆಲಸ ಸಿಕ್ಕಿತು. ಬೆಳಿಗ್ಗೆ 9ರಿಂದ ಸಂಜೆ 6. ಆದರೆ ಮನಸ್ಸು ಅದು ಕಾಗದದ ಮೇಲೆ ಅಲ್ಲ, ಕತೆಗಳಲ್ಲಿತ್ತು. ರಾತ್ರಿ ಮನೆಗೆ ಬಂದ ಮೇಲೆ ಕಿಟಕಿಯ ಹತ್ತಿರ ಕುಳಿತು ಮೊಬೈಲ್ ತೆಗೆದುಕೊಂಡು ಕತೆ ಬರೆಯಲು ಶುರು ಮಾಡುತ್ತಿದ್ದಳು. ಒಂದು ದಿನ ಅವಳು ಯೋಚಿಸಿದಳು, ನಾನು ಯೂಟ್ಯೂಬ್ನಲ್ಲಿ ಕತೆ ಹೇಳಿದರೆ ಹೇಗಿರುತ್ತೆ? ಮೊದಲ ವಿಡಿಯೋ ಅವಳು ಹೆದರುತ್ತಾ ವಿಡಿಯೋ ಮಾಡಿತು, ಮುಖ ತೋರಿಸದೆ, ಕಿಟಕಿಯ ಮಳೆ ಹಿನ್ನೆಲೆಯಲ್ಲಿ. ಮೊದಲ ದಿನ 12 ವ್ಯೂಸ್ ಬಂದವು. ಎರಡನೇ ದಿನ 25 ವ್ಯೂಸ್ ಬಂದವು. ಅವಳಿಗೆ ಸಂತೋಷವೂ ಆಯಿತು, ನಿರಾಶೆಯೂ ಆಯಿತು. ಸಂಬಂಧಿಕರು ಹೇಳಿದರು, ಇದು ಕೆಲಸನಾ? ಇಷ್ಟು ಸ್ಪರ್ಧೆ ಇದೆ ಗೊತ್ತಾ? ನಂದಿನಿ ಮತ್ತೆ ಮೌನವಾಗಿದ್ದಳು. ಒಡೆದ ಹೃದಯ. ಒಂದು ದಿನ ಅವಳ ವಿಡಿಯೋಗೆ ಕೆಟ್ಟ ಕಮೆಂಟ್ ಬಂದಿತು. ಬೋರಿಂಗ್ ವಾಯ್ಸ್, ಟೈಮ್ ವೇಸ್ಟ್. ಆ ರಾತ್ರಿ ಅವಳು ತುಂಬ ಅತ್ತಳು. ಮಳೆ ಬಿದ್ದಂತೆಯೇ ಕಣ್ಣೀರು ಹರಿಯಿತು. ನನಗೆ ಆಗಲ್ಲ ಅಂದಳು. ಮುಂದಿನ ದಿನ ಅವಳಿಗೆ ಒಂದು ಮೆಸೇಜ್ ಬಂತು. ಅಕ್ಕ, ನಿಮ್ಮ ಕತೆ ಕೇಳಿ ನನಗೆ ಧೈರ್ಯ ಬಂದಿದೆ. ಅವಳ ಕಣ್ಣಲ್ಲಿ ಕಣ್ಣೀರು, ಆದರೆ ಈ ಬಾರಿ ಅದು ಸಂತೋಷದದು. ಅವಳು ಅರಿತುಕೊಂಡಳು, ನನ್ನ ಕಥೆಯೊಬ್ಬರಿಗೆ ಸಹಾಯ ಮಾಡಿದರೆ ಸಾಕು. ಅವಳು ಪ್ರತಿದಿನ ಒಂದು ಕತೆ ಹೇಳಲು ಶುರು ಮಾಡಿದಳು. 3 ತಿಂಗಳ ನಂತರ 1000 ಸಬ್ಸ್ಕ್ರೈಬರ್ಸ್, 40 ವಾಚ್ ಅವರ್ಸ್ ಹತ್ತಿರ ಅವಳ ಅಮ್ಮ ಹೇಳಿದಳು, ನಿನ್ನ ಮೇಲೆ ನನಗೆ ಹೆಮ್ಮೆ. ಅವಳು ಕಿಟಕಿಯ ಮುಂದೆ ನಿಂತು ಮಳೆಯನ್ನು ನೋಡಿದ್ದಳು. ಈ ಬಾರಿ ಮಳೆ ಬೇಸರದದ್ದಲ್ಲ, ಹೊಸ ಆರಂಭದದ್ದು. ಕೊನೆ ಮಾತು: ಜೀವನದಲ್ಲಿ ಮಳೆ ಬಂದರೆ ಅದು ಕೇವಲ ಕತ್ತಲೆ ತರಲ್ಲ. ಕೆಲವೊಮ್ಮೆ ಅದು ನಿಮ್ಮ ಕನಸುಗಳಿಗೆ ನೀರು ಹಾಯಿಸುತ್ತದೆ. ನಿಮ್ಮ ಕತೆ ಯಾರಿಗಾದರೂ ಬೆಳಕು ಆಗಬಹುದು. ಆದ್ದರಿಂದ ನಿಮ್ಮ ಕನಸು ಬಿಡಬೇಡಿ. ಏನೆಂದರೆ, ಕೆಲವರು ಜೋರಾಗಿ ಅಳುತ್ತಾರೆ, ಕೆಲವರು ಮೌನವಾಗಿ ಮುರಿಯುತ್ತಾರೆ. ಕೆಲವರ ನೋವು ಎಲ್ಲರಿಗೂ ಕಾಣುತ್ತದೆ. ಕೆಲವರ ನೋವು ತಲೆಕೆಡಿಸಿಕೊಳ್ಳೋ ಸಮಯವೂ ಯಾರಿಗೂ ಇರೋದಿಲ್ಲ. ನಗುತ್ತಿರುವ ಮುಖದ ಹಿಂದೆ ಎಷ್ಟೋ ಹೋರಾಟ ಇದೆ ಗೊತ್ತಾ? ನಾನು ಚೆನ್ನಾಗಿದ್ದೀನಿ ಅನ್ನೋ ಒಂದು ಸುಳ್ಳು ಎಷ್ಟು ಬಾರಿ ಹೇಳ್ತಾರೆ ಗೊತ್ತಾ? ಪ್ರತಿದಿನ ಪ್ರಯತ್ನ ಮಾಡ್ತಾ ಇದ್ದರೂ ಫಲಿತಾಂಶ ಮಾತ್ರ ದೂರ ನಿಂತು ನೋಡುತ್ತಿರೋದು ಹೇಗಿರುತ್ತೆ ಗೊತ್ತಾ? ಒಂದು ಸಮಯದಲ್ಲಿ ತಮ್ಮನ್ನೇ ತಾವು ಕೇಳಿಕೊಳ್ತಾರೆ, ನಾನು ಸಾಕಾ? ನನ್ನಿಂದ ಆಗುತ್ತದಾ? ನನ್ನ ಜೀವನ ಯಾವಾಗ ಶುರುವಾಗುತ್ತೆ? ಈ ಕತೆ ಒಂದು ಹುಡುಗಿಯದು ಅಲ್ಲ, ಒಬ್ಬರದ್ದೇ ಅಲ್ಲ. ಇದು ಮೌನವಾಗಿ ಹೋರಾಡ್ತಾ ಇರುವ ನಮ್ಮೆಲ್ಲರ ಹಲವರ ಕತೆ. ಏನಂತೀರಾ? ಈ ಕತೆ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇದೇ ರೀತಿ ಹೆಚ್ಚು ಹಲವಾರು ಕತೆಗಳನ್ನು ನಿಮಗೆಂದೇ ಇಡ್ತೀನಿ. ಸೊ ದಾಕ್ಷು 2914 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಹೆಚ್ಚು ಕತೆಗಳನ್ನು ಕೇಳಿಸ್ಕೊಳ್ಳಿ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಪ್ರತಿದಿನ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.